ಇದ್ರ ಕಬರಿಗೆ ಎಳಿತಂದ ಲೇ 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 ಯಾವಲ್ಲ ನೀನು ಸುಂದ್ರ ಹಳೆ ಊರ್ ಸುಂದ್ರ ಅಲ್ಲ ನಡಬರ್ಗ ದಾರ್ಯಾಗ ಹೆಣ್ಣು ಮಕ್ಕಳು ಬರ್ತಾರ ಹೋಗ್ತಾರ ಅಡ್ಡಾಡ್ತಾರ ಅನ್ನೋದು ಕಬರ್ ಇಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಲೇ ನಮ್ದು ಅವಸರ ಐತಿ ದಾರಿ ಬಿಡ್ಲ ನಾವು ಹೋಗ್ಬೇಕು ಅಂದಂಗ ಈ ಫಿಗರ್ ಊರಿಗೆ ಹೊಸದ್ ಕಂಡಂಗ ಕಾಣ್ತೈತಿ ಇನ್ನೂ ಒಮ್ಮೆ ಸಿನಿಮಾದವ್ರ ಕಣ್ಣಿ ಬಿದ್ದಂಗ ಕಾಣಂಗಿಲ್ಲ ನೀನು ಯಾಕ ಇದ್ರಿರ್ಲ ಕೇಳೋನಲ್ಲ ಗುಂಡಿಗಿಂಡ್ ಹಾಕ್ತಾಳೆ ಏನಕ್ಕೆ ಏ ಹುಡುಗಿ ಯಾರು ನೀ ಇಷ್ಟ ಕವಸ ಮಾಡೋ ಹೊಂಟಿ ಬರ್ರ ಯಾಕೆ ನಡು ಹಾದಿ ಒಳಗೆ ನಿಂತಿರುವಂತ ಸುರಸುಂದರಂಗ ಮನಮೋಹನ ಮನಮನ್ಮತ ನಿನ್ ಕಣ್ಣ ಕಾಣೋದಿಲ್ಲ ಏನು ಸುರಸುಂದರಂಗ ಏ ನಾನು ಸುರಸುಂದರಂಗ ಹುಡುಗ ಅಲ್ಲಲ್ಲ ನೀನು ಸುಂದರಂಗ ತಗೊಂಡ್ ನಾ ಏನ್ ಮಾಡ್ಬೇಕ ನಾ ಈಗ ಪಟ್ನ ಹುಟ್ಟಿಸ್ಕೊಂಡ್ ಬರಕ್ ಹೋಗ್ಬೇಕಾಗಿ ಕಾರ ಎಲ್ಲಿ ಹೋಗ್ಬೇಕನ್ನೋದ ಗೊತ್ತಿಲ್ಲ ದಾರಿ ಬಿಡ ಪಟ್ಟಣ ಹೋಗ್ಬೇಕು ತಡಿ ಬಂಗಾರಿ ತಡಿ ಇಡೀ ಊರಾಗ ಕುಟ್ಟುದ ನಂದ ಒಂದು ಮಷೀನ್ ನೀನ್ ಅಂತ ನನ್ ಬಿಟ್ಟು ಎಲ್ಲಿ ಬೇಕಿದ್ದಿ ಯಾರಿಗ ಗೊತ್ತ ಮರೆ ನಮ್ಮ ಅಪ್ಪಗೂ ಗೊತ್ತಿಲ್ಲ ತಂಗಿ ಯಾವ ಬಸ್ ಕ್ಲಾಸ್ ಕೊಡ್ತಾನ ಅಲ್ಲಿ ಹೋಗಿ ಶಿಸ್ತ ಕುಟ್ಟಿಸ್ಕೊಂಡ್ ಬಾ ಅಂತ ಕಳ್ಸ್ಯಾನ ಎಲ್ಲಿ ಯಾರು ಕೊಡ್ತಾರೋ ಗೊತ್ತಿಲ್ಲ ಇನ್ನು ಅಂದಂಗ ನಿಮ್ ಮನಿ ಆಜು ಬಾಜು ಹಿಂದ ಮುಂದ ನಟ್ಟ ನಡಬರ್ಕ ಕೇಳಿಲ್ಲ ನೀ ಊರಾಗ ಯಾರು ಮಸ್ತ್ ಕೂತಿ ಕಳಿಸ್ತಾರ ನೋಡ್ಬೇಕೀಗ ಯಾವ ಚಲೋ ಹಂಗ ಕೊಡ್ತಾನಲ್ಲ ಕುಟ್ಸ್ಕೊಂಡ್ ಬರ್ತೀನ ಯಾವ ಗಾವಂಗ ಕೊಡ್ತಾನ ನೋಡ ಅದನ್ನ ಬಂದು ನೀನು ಮುಂದೆ ಹೇಳ್ತೇನೆ ಅಂತ ಈಗ ದಾರಿ ಬಿಡು ಏ ಬಂಗಾರು ಹೇಳ ಸಿಂಗಾರು ಇಡೀ ಊರಾನ ಮಿಷನ್ ಮಂದಿ ಒಟ್ಟು ಹೆಣ್ಮಕ್ಳು ಕುಟ್ಟವ ನಾನ ಏನದು ಕಾರ್ ಮತ್ ನೀರ್ ಏನೋ ಹೊತ್ತದಲ್ರಿ ಈಗ ನಾವ್ ಏನ್ ಹೇಳಿದ್ರಿ ಏನ ತಿಳ್ಕೊತ ನೋಡ ನಾ ಏನೋ ಅಂದ್ರ ಮುಂದ್ ಕಾರ್ ಅಂತ ನೀ ಹಚ್ಕೋ ಅಂದ್ರೆ ನಾನು ಹಚ್ಕೋಬೇಕಂತ ನೀ ಹಚ್ಕೋಲಿಕ್ಕ ಮತ್ ಮುಂದಿನವ್ರು ಬೇರೆ ಬೇಡ ಮರ ಉರಿತೈತಿ ಎಲ್ಲರೂ ಹಚ್ಕೊಂಡ್ರೇನು ಅದು ಉರಿಬೇಕು ಮತ್ ಹಂಗಾರ ಐಸ್ ಹಚ್ಕೋದಿರ್ತತಿ ಏನ್ ಕಸಮಾಕ್ ಏನ್ ಬೇಕ ಏನ್ ಬೇಕ ಅದು ಬೇಕು ಅದ್ ಇರ್ಲಿಲ್ಲ ಅಂದ್ರೆ ಕಸಮಾಕತ್ತನ ಅದು ಬೇಕು ಎರಡು ಬೇಕ ಅದಿದ್ದಲ್ಲಿ ಕಸಮ ಆಗೋದು ಇದರಿಂದ ಗಜ್ಮ ಹೊಯ್ಕೊಂತ ಹೋಗೋದಾಯ್ತು ಗಪ್ಪ ಮರ ನೆಮ್ ತೆಗಿಬೇಡ ತಟ್ಟಾಗ ನೆನಪಾದ್ರೆ ಚುಟ್ಟು ಅಂತತ್ತಲ್ಲ ಅಲ್ಲ ಮತ್ತ ಬಿಟ್ಟಿತನ ಮತ್ತ ಅಲ್ಲೇ ಈಗ ಪಟ್ನ ನಾ ಕುಟ್ಸ್ಕೊಂಬರಾಕ್ ಹೋಗ್ಬೇಕ ಅಲ್ಲ ಮೊದಲವ್ರು ಹೇಳ್ಬೇಕಿಲ್ಲ ನೀನು ಯಾಕ ಹಂಗಾದ್ರ ನಾ ಬರ್ತಿದ್ದಿಲ್ಲ ನೋಡ್ ನಾ ಯಾಕೆ ಬಂಗಾರು ಏನಾತಂದ್ರ ಮೆಣಸಿಕಾಯಿ ಇಲ್ಲ ಹಸಿ 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 ಒಂದ್ ಸ್ವಲ್ಪ ಒಣಗಿಸ್ಕೊಂಡ ಒಲಿ ಮೇಲೆ ಇಟ್ಕೊಂಡು ಒಣಗಿಸ್ಕೊಂಡ್ ಬಂದು ಕುಟ್ಟಿಸ್ಕೊಂಡು ಮೆಣಸಿನಕಾಯಿ ಹಸಿ ಇದ್ರ ಕುಟ್ಟಬಾರ್ದಂತೈತನ ಎಲ್ಲರ ಗಿರಿನಾಗ ಎರಡು ಹರಿ ಚಾಲು ಮಾಡಿದ್ರು ನನ್ನ ಗಿರಿನಾಗ ಒಂದ್ ಹರಿ ಚಾಲು ಮಾಡಿ ದಗಲ್ ಬಗಲ್ ಅಂತ ಬಡಿಯಾಕತ್ತಿ ತಿಟ್ಕೋ ನಿನ್ನೆ ಮೆಣಸಿನಕಾಯಿ ಹಸಿ ಅಷ್ಟೇ ಅಲ್ಲ ಸದ್ಯಕ್ಕೂ ನೀರಾಗೈತಿ ತೋರ್ಸ್ಕೊಂಡ್ ಬಾ ನಿನ್ನ ಕಾರ್ ಅನ್ನೋದು ಕೂಗು ಮಾಡಿದಂಗ ಮಾಡಿ ಕಳಿಸ್ತಲ್ಲಿ ಬೇಕಾದ್ರೆ ಒಂದ್ ಬಾರಿ ನೋಡ್ತೇನೆ ಗೊತ್ತಾಗಿತ್ತ ನಾನು ನೋಡಿದ ಕೂಡಲೇ ಇದು ಕೊಟ್ಟವೇ ಹಸಿ ಅದಾವಕಂತ ಹೇಳ್ತಿ ಕೊಟ್ಟೆ ಹಿಂಗಾಗೈತಿ ಮತ್ ಕೂಟಲ್ಲಿ ಹಿಂಗಾಗಿ ಕುಟ್ಸ್ಕೊಂಡ್ ಅಲ್ಲಿ ನೋಡಂಗಲ್ಲಿ ಅಪ್ಪ ನೀನು ಅಲ್ಲಿ ಮುಂಜಾನೆ ಬಸ್ ಸ್ಟಾಂಡ್ ಒಂದ್ ಟ್ರಕ್ ಆಕ್ಸಿಡೆಂಟ್ ಆಗಿತ್ತು ಸೇಮ್ ನೋಡಕ್ ಒಪ್ಪರಿಚಸಿ ನಿನ್ನಂಗ ಕಾಣಕತ್ತಿತ್ತು ಆಚಿ ಕಡೆ ನೋಡ್ಕೋ ಅಲ್ಲಿ ಓದಿಬೇಡ ಅಲ್ಲ ಸಾಟ ಹೆಂಗೈತಿ ಅದೆಲ್ಲ ಬಂದೂರೈತಲ್ಲ ನಿನಗೆ ಕೆಲಸ ಸಣ್ಣ ಮಾಡಿನ ಮಾಸ್ತರ ಹೇಳ್ತಾನೆ ಇದನ್ನ ಹೆಂಗಿತ್ತು ಗೊತ್ತ ನೀದ ಹೋಗು ನಿನ್ನ ಹುಯಾರೆಲ್ಲ ಬಸ್ಸಿದ್ದು ಗೊತ್ತನ ಮೊದಲು ನಮ್ಮ ಮನಿ ಇತ್ತು ಅವ್ರು ಬಡದ್ ಕ್ಯಾಂಟ್ರಕ್ ತಂದು ನಿಂದ್ರಿಸಿನಿ ಇನ್ನೆಷ್ಟು ದಿವಸ ಟೈಮ್ ಕೊಟ್ಟೆಪ್ಪ ಅಂದ್ರೆ ಚಲೋ ತಗೊಂಡ್ ಬುಲೋರ ತಂದು ನಿಂದ್ರಿಸ್ತೀನಿ ಅಲ್ಲ ತಿಂಗಳದಾಗ ಒಂದ್ಸರ ಭೇಟಿ ಹಾಕಿರ ನೀವರ ಕರೆ ಹೇಳ್ರಿ ಅಲ್ಲಿ ಮಾಡಿ ಹೇಳ್ರಿ ಅಲ್ಲೇ ಬಂಗಾರು ಅವ್ರ ಮುಂದೆ ಭೇಟಿಯಾಗಿ ನಿನ್ನ ಬಡ ತೋರಿಸುವಂತದ್ ಏನೈತಿ ಮೂರು ಮಂದಿ ಮುಂದೆ ಬಡ ತೋರಿಸೋದಿತ್ತ ನಿನ್ನೆ ಯಾಕೆ ನಾ ಇಲ್ಲಿ ಕರ್ಕೊಂಡು ನಿಂದಿರ್ತಿದ್ನಿ ತಿಂಡಿನ ಬಾಳೆ ನನ್ನ ತಿಂಡಿ ಬಗ್ಗೆ ಯಾರು ಬಿಡ್ತಾರ ನೋಡೋಣ ನೋಡೋಣಂತಲ್ಲ ಮಾಸ್ತರ್ ರೊಕ್ಕ ಅಂತ ಯಾಕೆ ಸೈತಿ ರೊಕ್ಕಿದ್ದ ಆಣೆ ಮಾಡಿ ಹೇಳ್ತೀನಿ ಚಿನ್ನ ನಿನ್ನ ಚಾಡಿ ಸುಮಾರು ಕೆಡಿಸ್ಕೊಂಡಿಲ್ಲ ಏನ ಹೆಸರು ಕೆಡಿಸ್ಕೊಂಡಿಲ್ಲ ಚಿನ್ನು ಒಬ್ಬನ ಕೋರ ಹೀರೋ ಚಂದ್ರಂಗ ಇಲ್ಲಂದ್ರ ನಾಡು ಪೂರ ಹೀರೋ ಚಂದ್ರಂಗ ಇಲ್ಲಂದ್ರ ನಾಡು
ಬಗ್ಗೆ ಕಾಳಜಿ ಬಿಡ. ನಾ ಹೇಳಿಲ್ಲ ಆಗ ಒಂದ ಮಾತ, ಏನಂತ? ನಿನ್ನ ಮೆಣಸಿನಕಾಯಿ ಹಸಿ ಅಷ್ಟಲ್ಲಿ ನೀರಾಗ ಎದ್ದು ತೋರ್ಸೋಂತ ಇಷ್ಟರ ಮ್ಯಾಗ ತಿಳ್ಕೊಂಬಿಡ ನನ್ನ ಹಾರ ಎಷ್ಟು ಕ್ವಾಲಿಟಿ ಇರ್ಬೋದು ಅಂತೇಳಿ. ಹೌದಲ್ಲ ಹಾ? ನೋಡ್ತಾನಲ್ಲ ಪವರ್ Power ಹಾರ ನೋಡ್ಬಾ. ಹೆಂಗೈತಿ ಅಂತ. ಅದ ಹೇಳದ್ನಲ್ಲ, ಎಲ್ಲಾರ ಗಿರ್ನ್ಯಾಗ 2 ಹಾರ ಹೆಚ್ಚಿದ್ರೆ ನನ್ನ ಗಿರ್ನ್ಯಾಗ 1 ಹಾರ ಹೆಚ್ಚಿದ ಮ್ಯಾಗ ನೀ ತಿಳ್ಕೊಬೇಕ. ಏ ಇಲ್ಲ ಅವನವ್ನು ಒಂದ್ ಬಂದದಾಗ ಒಂದ್ ಬರತ್ತಲ್ಲ, 2 ಇರ್ಬೇಕು. ಎರಡದ ಪವರ್ ತಗೊಂಡ್ ಏನ್ ಮಾಡಕ್, ಎರಡದು ಒಂದ ಕೂಡಿಸಿ ಒಂದ ಮಾಡಿಬಿಟ್ಟನ. ಹಿಂಗಾಗಿತ್ತ ಯಾ ನಮನಿ ಬಡದು ಗೊತ್ತನದ. ಬಾಳ ತ್ರಾಸ ಮಾಡ್ಕೋಬೇಡ ಅಂತ ಒಂದ್ರಾಗ ಗುದ್ದಾಡಿ. ಕಾಳಜಿ ಬಿಡು ಬಂಗಾರು. ಹಾ ಹಾ ಅಂದಂಗ ನಿಂದ ಏಟೈತಿ? ಹಾ? ನಿಂದ ಏಟೈತಿ? ಏ ಹಂಗಲ್ಲ, ನಿನ್ನ ಕಾರ್ ಏಟೈತಿ? ಏನ್ ಮೆಣಸಿನಕಾಯಿ 1 ಕೆಜಿ ಐತಿ, 2 ಕಿಲೋ ಐತಿ 5 ಕಿಲೋ ಅಂದ್ರ ನನ್ನ ಹಾರಿಗೆ ಇನ್ನೂ ಸ್ವಲ್ಪ ಆಯಿಲ್ ಬಿಟ್ಟ ಸ್ವಲ್ಪ ಕುಲ್ಲಾ ಮಾಡ್ಬೇಕದನ್ನ, ಸಿಕ್ಕೊಂಡಂಗಾಗಿರ್ತೈತೆ. ಫುಲ್ಲ ಮಾಡ್ಬೇಕಲ್ಲ. ಅಷ್ಟ ಅಪ್ಪಿ ಇನ್ನಂತ ನೋಡಿದ್ರ 5 ಕಿಲೋ ಐತಿ. ಹಾ. ಅಂದ್ರ ನೀನು ಹಾರ ಎಲ್ಲಿ ತಡಿದಿತ್ತಂತೆ. ಏ ಹುಚ್ಚಿ, ಊರಾಗ ಫೇಮಸ್ ಐತಿ. ಹೌದಲ್ಲ? ಹಿಂಗ ನಮ್ಮ ಅಜ್ಜ ಹಿಂದಕ್ಕೆ ಒಂದು ಬೀಜ ತೆಗೆದಿಟ್ಟಿದ್ದ. ಯಾವ ಎದ್ರ ಬೀಜ? ಬೀಜ ಮಾಡಿ ಗೊಂಜಾಳ ಬೀಜ ಮಾಸ್ತಾರ ಅವನ್ನ ಮನಿ ಸ್ವಚ್ಛ ಮಾಡೋತ್ನಾಗ ಸಿಕ್ಕೋವು. ಏನೋ ಇರ್ಲಿ ಅಂತೇಳಿ ಹೋಗಿ ಅವ್ನು ಹೊಲ್ದಾಗ ಬಿತ್ತೀನಿ. ಬಿತ್ತಿದ ಕೂಡ ತೆನಿನಾದು ಮಾಸ್ತಾರ ತೆನೆ ನಿಂತ ಇಟ್ಟಿಟ್ಟುದ್ದ. ಅದನ್ನ ನೋಡಾಕಂತೇಳಿ ಕೃಷಿ ಇಲಾಖೆಯಿಂದ ಸಾಹೇಬ್ಗಳು ಬಂದ. ಆ ಸಾಹೇಬ್ಗಳೊಳಗ ಮೇಡಮ್ ಅದಳ ಆಕಿ. ಏನಂದ್ಲಕಿ ಮೇಡಮ್? ಏ ಹಿಡ್ಕೊಂಡ ಮೇಡಮ್ ಬಂದ್ ಹಿಂಗೆ ಇದು ತೆಗೆದು ನೋಡ್ತಾಳೆ, ಹಿಂಗೆ ತೆನಿ ಪುಚ್ಚ ಉಚ್ಚಿ ಮಾಸ್ತರ ಕಣ್ಣಿ ಚಕ್ರ ಬಂದ್ ಬಿದ್ದಾಗ ದವಾಖಾನಿಗೂ ಹಾಕಿದ್ಕೊಳ್ಳೆ ನರ್ಸ್ ಬಂದ್ ಇಂಜೆಕ್ಷನ್ ಮಾಡೋದ್ನಾಗ ಏನ ತೆನಿ ಏನು ಕಾಳ, ಏನು ತೆನಿ ಏನು ಕಾಳ, ಏನು ತೆನಿ ಏನು ಕಾಳ ಅಂತ ಬೀಜಲ್ ಏನನ್ನು ಅಂತವ್ರೊಳಗ ನನ್ನ ಹರಿಗೆ ಹೆಸರಿಡ್ತೀಯ ನೀ? ಅಲ್ಲ ವಂಶ ಪಾರಂಪರೆ ಬಂದದ್ ನಮ್ದು. ಮ್ಯಾಲ ನೋಡಕ್ ಹೆಂಗೈತಿ, ಒಳಗಿನ ಬೀಜ ಹೆಂಗೈತಿ ಯಾರಿಗ ಗೊತ್ತೈತಿ? ಈಗ ಗೊತ್ತಾಗತ್ತಲ್ಲ ನೋಡೋಣ. ಒಳಗಿನ ಬೀಜ ಇದ್ದಲ್ಲೇ ತೆನಿ ಇಟ್ಟಿಟ್ಟು ದಿಟ್ಟಿಡ್ದಿಪ್ಪಾಗ್ಯಾವ. ಕರೆ ಈಗೇನು ಒಳಗ ಬೀಜ ಉಳಕಿತ್ತ ತೆನಿ ಕೆಲಸ ಇಲ್ಲಿ. ಹೆಂಗ್ರ ವಿಚಾರ ಮಾಡ್ತಾಳೆ ಈಕಿ? ಇಲ್ಲ 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 ಅಲ್ಲ ಮ್ಯಾಲ ನೋಡಕ್ ಎಷ್ಟು ದಪ್ಪ ಇರ್ತಾವ ಅವು ಹಳ್ಳಿಪವ್ ಅಂತಾರ ಅವಕ್ಕ. ಅಂತ ನಮ್ಮ ಬೀಜ ಅಲ್ಲ ನೋಡಕ್ ಈಟ ಐತಿ ಬೀಜ. ಇದಾಯ್ತಾ? ಬಿತ್ತಬಾರದೆ ಬಿತ್ತೇನೆ ಅಂದ್ರ ಒಂದು ಬೀಜನಾಗ 6 ತೆನಿ ಆಕತಿ. ಹೆಂಗ ಆಗ್ಯಾನ ವಿಚಾರ ಮಾಡನಿ. ಒಂದು ಬೀಜನ್ಯಾಗ 6 ಇಲ್ಲಿ ನೋಡೋಣ ಬೀಜ ಬೀಜ ತಳಗಿನ ಮ್ಯಾಲೆ ತನಕ ನೋಡಬೇಕಲ್ಲ ಬೀಜ ಬೀಜ ಕಾಲಾಗಿರ್ತಾವ. ಹೌದು ಮತ್ತ ಇಲ್ಲಿ ಹಿಡ್ದ ಅಯ್ಯೋ ನಡಬರ್ಕ್ ನಿಂದಿರ್ಸ್ಬಿಡ, ಮ್ಯಾಗ ಎತ್ತಿ ಬಿಡ, ಮ್ಯಾಗ ಎತ್ತಿ ಬಿಡ. ನಡಬರ್ಕ್ ನಿಂದಿಸಿದ್ಯಪ್ಪ ಮತ್ತ ಬೀಜ ಉದ್ರಿ ತಳಗ್ ಬಿತ್ತ ನಾ ಏನ್ ಮಾಡ್ಲಿ? ಏ ಇಲ್ಲ ಬೀಜ ಅದ್ರ ಮತ್ತ ಅವನು ನಡ್ಸುನು ಹಳ್ಳೆ ಮೇಲೆ ಹಣ್ಣು ಸಾಕದೆ ಅಂತ ಕಿಕ್ಕಿನ ಹಚ್ಚಿದ ಮಾಡುದು ಮಾಡ್ಯಾನ. ಮತ್ ಬ್ಯಾಡ ಒಂದು ಬರೆ ಹಚ್ಚಿದ ಬೀಜ ಅದ ಬೀಜ ಏ ಬಾರಿ ಸ್ವಲ್ಪ ಕೊಡ್ಲೇನ ನನಗ ಯಾವ ಬೀಜ ನಿಂದ್ರೋಳು ನಿಂದಿರ್ತೈತೆ ನೋಡೋಣ ವಿಚಾರ ಮಾಡು. ಒಂದು ಬೀಜ ಒಳಗ 6 ತೆನಿ ಹಾಕ ಅಂದ್ರೆ ಒಂದು ಮುಟ್ಟಿಗೆ ನಿನಗೆ ಬೀಜ ಕೊಟ್ಟಿಂದ ಎಷ್ಟು ತೆನಿ ತಗೊಂಡು ಆಗ್ಬೋದು ಹೋಗ್ತೀನಿ ದೋಸ್ತ, ನಿನ್ನ ಬೀಜ ಬೆಳಂಗಿಲ್ಲ ನಾ ಈಗ. ನಾನು ಸುತ್ತಮುತ್ತ ಬೀಜ ಟ್ರಕ್ ಕಳಿಸಿ ಬಿಡುದು ತೆನಿ ಹೇರ್ಕೊಂಡ್ ಹೋಗಾಕ. ಹೆಂಗಂತ್ಯಾ? ಅಪ್ಪಿ ತಪ್ಪಿ ನನ್ನ ಹೊಲಕ್ಕ ಮೇಡಮ್ ಬಂದಾಳ. ನಿನ್ನ ಹೊಲಕ್ಕ ಅಪ್ಪ ತಪ್ಪಿ ಯಾವ ಸಾಹಿಬ್ ಬಂದ್ಗಿಂತಾನ ಮತ್ತ ಏ ನೋಡ್ಲಿ ಬೇಡ ಅವನು ಏನಾಗೈತಿ, ಅವನು ಬೀಜನ ನೋಡಿ ತಿರುಗಿ ಬೀಳವಲ್ಲ, ಮತ್ತೆ ಬೇರೆ ನೋಡವಲ್ಲ. ಬೀಜ ನೋಡಿ ತಿರುಗಿ ಬೀಳಲ್ಲಕ. ಈ ಬೀಜ ನಿನಗೆ ಯಾರು ಕೊಟ್ಟಾರಂತ ಸಂಶೋಧನೆ ಮಾಡಿ ಮತ್ ನನ್ನ ತಕ ಬಂದಪ್ಪ ನನ್ನ ಬೀಜ ಹುಡುಕ್ಯಾಡ್ಕೊತ ನಾ ಕೊಡು ಬೀಜ ಗಂಡಸರಿ ಕೊಡಂಗಿಲ್ರಿ. ಏ ಗಂಡಸರು ಕೊಡೋದು ಬಿಟ್ಬಿಟ್ರು ಮಾಸ್ತರ. ಒಂದ್ ಬರೀ ಒಯ್ಯಬಾರ್ದು ಹೋದ ತೆನಿ ಚಂದ ಬೆಳೆಸುವಂದಾನ. ಏನು ನಿನ್ನ ಬೀಜ ಅಂತೇಳಿ ರೊಕ್ಕ ಕೊಲ್ಲಾರ್ದು ಬಿಟ್ಟ ಅದಕ್ಕೆ ಗಂಡಸರಿಗೆ ಬೀಜ ಕೊಡೋದು ಬಿಟ್ಬಿಟ್ಟನ. ಏನಿದ್ರು ಹೆಂಗಸರಿಗೆ ಅದು ಹೆಂಗ ಲಿಮಿಟೇಷನ್ ಮಾಡೀನಿ. ಹೌದಲ್ಲ? ಸ್ವಲ್ಪ 20 ಮ್ಯಾಗ ಬಂದ್ರಂದ್ರ ಮುಟ್ಟಿಗೆ ಬೀಜ, ಈ ಮ್ಯಾಗ 40 ಮ್ಯಾಗ ಬಂದ್ರ ಅಷ್ಟ ಇಷ್ಟು ಚುಟಿಂಗ್ ಚಂಬಿಚಲಿ ಹಾಕೋದು. ಹಿಂಗ 60 70 ಬಂದ್ರ ಬೀಜ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋದು. ಏನ್ ಮಾಡೋದು ತಗೊಂಡ್ ನೀನ? ಅಲ್ಲ 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 ಇಷ್ಟೊಂದು ಹುರುಪೇದ ಬೀಜ ಐತಿ ಅಂದ್ರೆ ನಾನು ಬಿಡೋದಿಲ್ಲ. ನಾನು ಬೀಜ ಬಿತ್ತಕಿನ ನಾನು ಅಲ್ಲ ಹೇಳ್ತಾನ ಕೈ ಹಾಕಬೇಡ, ಇನ್ನಟ್ ವಿಚಾರ ಮಾಡು. ಹಾಕಿಲ್ಲ ಏ ಅಪ್ಪೋ ಕೈ ಹಾಕಿದ್ರೆ ತೀರಾ ನಾವತ್ತೈತಿ. ಬುಟ್ಟಾಗ ಹಾಕೊಂಡು ಹೋಗ್ಕೊಂಡು ಮುಚ್ಕೊಂಡು ಬಟ್ ನಮ್ಮ ಮುಂದಿನ ಕುಂಚು ಚುಚ್ಚಂತ ತಿಳ್ಕೋದ ಬೀಜದ ಹನಿ 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 ಬರಕ್ ಚಲೋ ಕತ್ರಗತ್ತ ಬಹಳ ಬಿರ್ಸೈತಿ. ಒಟ್ಟ ಬೀಜ ಬೇಕಂದ್ರ ಬೇಕೀಗ ಬೇಕ, ಕೊಡ್ಲಿಲ್ಲ ಅಂದ್ರೆ ಕಿತ್ಕೊಂಡು ಹೋಗಕಿನ ಈಗ. ಅಲ್ಲ 4 ಮಂದಿ ಕೂಡದ್ರಿ ಹೆಂಗಾರ ಕೊಡಾಕ್ ಮನಸ್ಸಾಕತ್ತೆ. ಅದಕ್ಕೂ ಟೈಮ್ ಹೊತ್ತ ಗೊತ್ತ ಏನಿಲ್ಲ ಇಲ್ಲ ಏನೋ ಮತ್ತೆ ಹೇಳಕತ್ತೀನಿಲ್ಲ. ಅದಕ್ಕೆ ನಾನು ಬೀಜಲ್ಲ ಮುಟ್ಟಿಗೆ ಯಾಕೆ ನಿನಗೆ 2 ಮುಟ್ಟಿಗೆ ತಗೋ. ಆದ್ರ ಮಂದ್ಯ ಕೂಡ ತಗದಲ್ಲ ಮಾಸ್ತರ್ ಅದ ಗೊತ್ತಾಗೈತಿ. ಹೌದೌದು ಪಾಪ ಬಾಳ ಇರ್ಬೇಕು ಸಾಮಾನು ಇದು ಬೀಜಗಳ. ಏನ್ ಹೇಳ ನಿನ್ಗ ಆ ಬೀಜದ ಮೈ ಇನ್ನೂ ಕಂಡಿಲ್ಲ. ಅಕಸ್ಮಾತ್ ಇವತ್ತಿಷ್ಟು ಮಾತಾಡಿಲ್ಲ ಚೇರ್ಗರ್ತ ಕನಸ್ನಾಗ ಬೀಜ ಜೊತೆ ತೆನಿನ ಬಂದ್ರು ನನಗೆ ಗೊತ್ತಿಲ್ಲ. ನೋಡೋಣ ಎಂತೆಂತ ತೆನಿ ಬಂದವ ನಮ್ಮ ಕನಸ್ನಾಗ. ಅಲ್ಲ ದಂಟ ಸಮೇತ ಮುರ್ಕೊಂಡ್ ಬಿದ್ದವ ಆ ನಮನೆ ತೆನಿ.
ಹೊಲದಾಗ ಹಾಸಿ ಚುಚ್ಚಂಗ ಆಗ್ಬಿಟ್ಟತ್ರಿ ದಂಡ ಸಮೇತ ಮಾಡ್ಸ್ಕೊಂಡ್ ಬಿದ್ದಾವ ರಮೇಶನ ಹಿಂಗ ಒಳಗ್ ಹನಿ ಕೇಕಿ ಎಲ್ಲಿ ಐತಿ ಅಂತ ನೋಡ್ಬೇಕಾಗತ್ತ ಹಂಗ ಇದು ಹಂಗಾದ್ರ ಬೀಜ ಇರ್ಬೇಕಂತ ಇರ್ಲಿ ಹಂಗಾರ ನೋಡೋಣ ಬಿತ್ತೆ ಬಿಡ್ತಾನೆ ಬಿಡೋದಿಲ್ಲ ಇದನ್ನ ಬೀಜ ಮಾಸ್ತರ ಡಿಕ್ಕಾಗ ಹಾಕೋದ್ ನಿನ್ ಜವಾಬ್ದಾರಿ ಬೆಳಗ್ಗೆ ಆಯ್ತಾ ಹಂಗಾದ್ರ ನಿನ್ನ ಬೀಜ ಕೊಡ್ತೀಯ ಪಾಪ ಬೀಸ್ ಬಾಜ್ ಬಾಳ ನೆನಸಾಕತ್ತಾಳ ಸುಮ್ಮ ಅದ ಚಿಂತೆ ಒಳಗ ಮತ್ತ ಹಂಗ ಮನಿ ತಕ ಒದ್ರಬೇಕು ಹೋಗ್ಬೇಡ ಇನ್ನೊಂದು ಏನ ಚಾಡ್ಸ್ಕೊಂಡ್ಬಿಡು ಹೋಗ್ಬಿಡ್ನತ್ತಾಗ ಬಿಡೋದಲ್ಲ ಬೀಜ ಫಿಕ್ಸ್ ಕಚ್ಚ ಕಚ್ಚ ಕಡಿಲಿ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಾನು ಹಗರಿಲ್ಲಪ್ಪಿ ನಿಮ್ಮ ಮಗನಲ್ಲ ಯಾರಂಜಿಗೆ ನನಗಿಲ್ಲ ಪ್ಯಾಕ
ಅನ್ಕೋಂಗ ಅದಕ್ಕೆ ಹೇಳಿನಿ ಆ ಬೀಜದ ಬಾಳ ತಲೆಯಾಗ ಹಾಕೋಬೇಡ ಅದನ್ನಂತ ಹೇಳಿ ಏ ಇಲ್ಲಪ್ಪ ನಾ ಬಿಡಂಗಿಲ್ಲ ವರ್ಷ ಬಿಡಂಗಿಲ್ಲ ಇದು ಡಿಕ್ಕಿಯಾಗ ಹಾಕೊಂಡು ಹೋಗಕ್ಕೆ ನಾ ಈಗ ಬೆಳಗ್ಗೆ ಬರ್ಲಾ? ಜಿಡ್ತೇನಂತ ನಾ ಒಳ್ಳೆ ಬೀಜದ ಬಗ್ಗೆ ಮಾತಾಡಲ್ಲ ನೀನ್ ಮುಂದೆ ಏನು ಪಡದೆ ಹಿಂದೆ ಹಂಗೈತೆ ನಾವು ಇಷ್ಟು ವರ್ಷದ ಬೀಜ ಹುಡುಕಾಡಕತ್ತೀನಿ ಯಾರದ ಅಲ್ಲಿ ಹೆಣ್ಮಗಳು ನೋಡ್ದ ಅಲ್ಲಿ ಒಲ್ಲಿ ಹಿಡ್ಕೊ ಏರ್ ಎತ್ಕೊಂಡು ಬರತ್ತಾಳ ಆಕಿ ನನಗೂ ಬೀಜ ಕೊಡಂತೇಳಿ ಯಾವ ನಿನಗಲ್ಲ ಕುಂದ್ರವ ಈಕೀಗ ಏ ನಾ ಯಾರಿಗೆ ಬಿಟ್ಕೊಡು ಮಗಳ ಅಲ್ಲ ಆಗ ಯಾರಿಗಿಲ್ಲ ಈ ಬೀಜ ನನಗೆ ಟ್ಯಾಕ್ ಬಿಡ್ಕೊಂಡು ಹೋಗಿ ಏನು ಬರ್ಲಾ ಕುಟ್ಟಿಸ್ಕೊಂಡ್ ಬರ್ತೀನಿ ಏ ನಾನಲ್ಲಿ ಕೊಟ್ಟವ ಅಯ್ಯೋ ಮತ್ತು ಮತ್ತೆ ಬೇರೆದವ್ರ ಅಂತ ಮಕ್ಕಳ ಅಂತ ಕುಟ್ಸೋಳಕ ಅಂದ್ರ ಬ್ಯಾರೆ ನೋಡಿ ಬರ್ತಿದ್ದಿಲ್ಲ ಕುಟ್ಟಿಸ್ಕೊಂಡ್ ಅವ್ರ ನನ್ನಂತ ಹಾರ ಬಿರ್ಸಿಲ್ಲ ಅವ್ರದ್ದು ಹಿಂಗತ್ಯ ಹಂಗಾದ್ರ ಒಣಗಿಸ್ಕೊಂಡ್ ಬರ್ತೀನಿ ಹಾ ರಾವ್ ಮನಗಿಸ್ಕೊಂಡ್ ಬಲ್ಲ ಬರ್ಲಾ ಕಾಳಜಿ ಟಾಟಾ ಬರ್ತೀವಿ ಬಾಯ್ ಬೀಜ ಇಟ್ಕೊಂಡು ಕೊಡ್ತೀನೋ ನನ್ನ ಬೀಜ यदा यदा हि धर्मस्य हानिर्भवति भारत अभिधानाम्य धर्मस्य तदात्मानाम्य सृजाम्यहम् परित्राणाय साधूनां विनाशाय चतुष्कृत धर्म संस्थापनार्थाय संभवामि युगे ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳದ ನಿಖರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಕ್ಕಂತ ದೇವರು ಯಾವ್ದಾದ್ರು ಒಂದು ರೂಪದಾಗ ಹುಟ್ಟಿ ಬರ್ತಾನೆ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ತಲೆ ಹೊಡೆಯೋರ ಕಲಿಯುಗ. ಅಂದ ಮ್ಯಾಲ ದೇವ್ರು ಹುಟ್ಟೋದಂದ್ರೇನು, ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೇನು? ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಬಹುತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಲ್ಲ, ನೀವು ನೀಡೋ ಒಂದೇ ಒಂದು ಓಟಿನ ಆಸೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಎಲ್ಲ ಸಲ್ಲದ ಕಥೆ ಕಟ್ತೀವಿ, ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಯಕ್ ಹೆಂಡಾನು ಕೊಡ್ತೀವಿ, ಪರಸಂಗ ಬಿದ್ರ ಮಗಳ ಮಕ್ಕಳಕ್ಕೆ ಹೆಣ್ಣು ಕೊಡ್ತೀವಿ.
ಗೋಡೆಗೆ ಹೋಗ್ತೇವೆ. ಆಮೇಲೆ ಒಂದಲ್ಲ ಎರಡಲ್ಲ 5 ವರ್ಷ ಗುಮ್ತೀವಿ, ಗುಮ್ಮಿಸ್ಕೊಳಕಬೇಕು. ಇದು ನಾವು ಹಾಕುವ ರಾಜಕೀಯ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಲ್ಲ. ಅರ್ಥ ಆದರೂ ಕೂಡ ಪಕ್ಕದಲ್ಲವ್ರಿಗೆ ಹೇಳಲ್ಲ. ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ. ಯಾಕಂದ್ರ ಎಲ್ಲರೂ ಬಿಜಿ. ನಾವು ಸಾಬರ್ನ ನಮಗೆ ಹೆಚ್ಚಾಗತ್ತೇನೆ ಊರಿಂದ ಹೇಳ್ತೇನ್ರಿಪ್ಪ. ನೀವು ಬದಲಾಗಲ್ಲ. ನೀವು ಬದಲಾಗಕ್ಕೆ ನಮ್ಮಂತರ ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವಿಲ್ಲೇ ಇರಬೇಕು. ಅಷ್ಟ್ರಲ್ಲಿ ಒಬ್ಬ ಪಾನ್ ಶಾಪ್ ಹಾಕಿದವನು ಬೆಳಗಾಗೋದ್ರಲ್ಲಿ 100 ಇದ್ದು 200 ಆಸೆ ಪಡ್ತಾನೆ. ಓಯ್, ಇದೇ ನಿಮ್ಮ ಮುಸುಡಿನ ನಂಬ್ಕೊಂಡು ಚುನಾವಣೆಯಲ್ಲಿ ಓಟಿಗೆ 500ರಿಂದ 1000 ಹಂಚಿದ್ದೀನಲ್ಲ, ಹ್ಯಾಂಗ್ ತೆಗಿಬೇಕಪ್ಪ, ಹ್ಯಾಂಗ್ ತೆಗಿಬೇಕು? ಭೂಮಿ ಮೇಲೆ ಒಂದು ಬೀಜ ಬಿದ್ದರೆ ರೈತ ಅವನು ತೆನೆಗೆ ಆಸೆ ಪಡ್ತಾನೆ. ನಾವು ಆಸೆ ಪಡ್ತಪ್ಪ. ದಟ್ ಈಸ್ ಮೈ ಓನ್ ಬಿಸ್ನೆಸ್. ಬಂಡವಾಳ ಹಾಕಿದ್ದೀವಿ, ತಕೋಬೇಕು ಅಷ್ಟ. ಸರ್ಕಾರಿ ದವಾಖಾನೆ ಮಾಡಿಕೊಡ್ರಿ, ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ರಸ್ತಾ ಮಾಡಿಕೊಡ್ರಿ ಅಂದ್ರ ಹಿಂದ್ ಬಿದ್ರು ಬೋಕ್ಯಾರ ನಿಮ್ಮ ಅಪ್ಪ ಬಂದಸ್ತಾನ. ಬಂಡವಾಳ ಹಾಕಿದ್ವಿ ಅಂದ್ಮೇಲೆ ಬಂಡವಾಳ ತಕೊಳಕಬೇಕು. ಇದು ನಮ್ಮಂತ ರಾಜಕೀಯ ಕಿರಾತಕರು ಹಾಕುವ ಲೆಕ್ಕಾಚಾರ. ಇದು ನಿಮಗೆ ಅರ್ಥ ಆಗಂಗಿಲ್ಲ. ಅರ್ಥ ಆಗೋದಕ್ಕೆ ನಾವು ಬಿಡೋದಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ನಾವಿಲ್ಲೇ ಇರಬೇಕು. ನಾ ಮಾತಾಡೋದು ಸ್ವಲ್ಪ ಬೆರಸು ಅನಿಸ್ತದೆ, ಆದ್ರ ಯಾವತ್ತಿದ್ರು ಕಾರ್ಯನ ಇರ್ತದೆ. ಇರಾಕಬೇಕ. ದುಡ್ಡಿನ್ಯಾಗ ದೊಡ್ಡವ ಈ ಭೀಮನಗೌಡ, ಸೊಕ್ಕಿನ್ಯಾಗ ದೊಡ್ಡವ ಈ ಭೀಮನಗೌಡ, ದೌಲತ್ನ್ಯಾಗ ದೊಡ್ಡವ ಈ ಭೀಮನಗೌಡ. ಜಯನ ಮುಂದಿಟ್ಕೊಂಡು ಹುಟ್ಟಿದವಣೆ ಈ ಭೀಮನಗೌಡ. ಇಂಥ ಭೀಮನಗೌಡನ ಮಾತಿಗೆ ಬೆಲೆ ಕೊಡದಲ್ಲೇನಲೇ ಸೂರ್ಯ. ಈ ಪ್ರಪಂಚಕ್ಕೆ ಒಬ್ಬನೇ ಸೂರ್ಯ, ಅದು ಮುಗಿಲ ಮೇಲಿನ ಸೂರ್ಯ. ಆದರೆ ಈ ಭೀಮನಗೌಡ ಸಾಮ್ರಾಜ್ಯದಲ್ಲಿ ಈ ಭೀಮನಗೌಡನೇ ಗಂಡಸು. ಚಾರ್ಲಿ, ಲೇ ಚಾರ್ಲಿ, ಯಾಕ್ರಿಪ್ಪ ಅವಸರ ಮಾಡಿ ಕರೆಯಾಕತ್ತೀರ? ಏನ್ರಿ ವಿಷಯ? ಏನಾದ್ಲಿ ಆ ಬಡ ಬಿಕಾರಿ ಸೂರ್ಯನ ಬಡ್ಡಿ ಹಣದ ವಿಷಯ ನಿನಗೆ ಹೇಳಿದ್ದಲ್ಲ, ಏನ್ ಮಾಡಿರಿ? ಹೌದು ಸಾವ್ಕಾರ, ಆ ಬಡೆ ಬಿಡ್ಕರಿ ಸೂರ್ಯ ಅದಾನಲ್ಲ, ಅವ್ನು ನಿಮ್ಮನವ ಒಂದು ಮಾತ ಬೇದ್ ಕಳಿಸಿದ್ರಿ. ನಿಮ್ಮ ಸಾವ್ಕಾರ ಬಡ್ಡಿ ಹಚ್ಚ ಭಾಳ ಮಾಡಿಟ್ಟಾನ. ಈ ತಿಂಗಳದು ಮುಂದಿನ ತಿಂಗಳು ಸೇರಿಸಿ ಕೊಟ್ಟನಂತ ಹೇಳಿ ನೋಡ್ರಿ. ಹಿಂಗಂದಲೇ ಆ ಬಡ ಬಿಕಾರಿ? ಹ್ಞೂ, ಹಂಗ ನೋಡ್ರಿ ಗೌಡ್ರ. ಅವನ ಸುಮ್ಮನೆ ಬಿಡುದು ಬ್ಯಾಡ್ರಿ. ಅವನವ್ನ ಹಿಡ್ಕೊಂಡು ಬಂದ ನಮ್ಮ ದಂಧೆಕಾಗ ಹಾಕ್ಯ ಗಸ ಗಸ ಸಿಕ್ಕಿದ್ವ ಕೊಡ್ತಾ ನೋಡ್ರಿ ಆಡಿಸಿ ಮಗ. ಹೌದಲೇ ಚಾರ್ಲಿ, ಅವನ ಅಷ್ಟ ಮಾಡೋಣ. ಇರ್ಲಿ, ಎಲ್ಲಿ ಶ್ರೀಕಾಂತ ಕಾಂತ ಇಲ್ಲ? ಹೌದನ್ರಿ, ನಾನು ಮುಂಜಾ ಸುತ್ತ ಹುಡುಕಾಡಕತ್ತೀನಿ. ಎಲ್ಲಿ ಅವರು ಹೆಣ್ಮಕ್ಳು ಚಟ ಒಂದೈತಿ, ಎಲ್ಲಿದಾರ ಏನು ಗೊತ್ತಾಗಲ್ದು. ಬಂದ್ರ ನೋಡ್ರಿ ಗೌಡ್ರು ನೆನ್ಸೂರಾಗ ಇಲ್ಲೇ.
ಅಣ್ಣ ಯಾಕೋ ಏನು ವಿಚಾರ ಮಾಡಕತ್ತಿರುವಿಲ್ಲ? ಏನಿಲ್ಲ ಶ್ರೀಕಾಂತ್, ನನಗೆ ಬರಬೇಕಾದ ಬಡ್ಡಿ ಹಣ ಸರಿಯಾಗಿ ಬರುತ್ತಿಲ್ಲ, ಅದರ ಬಗ್ಗೆ ವಿಚಾರ ಮಾಡುತ್ತಾ ನಿಂತಿದ್ದೆ. ಯಾರು ಹೇಳಣ್ಣ, ಯಾರು ಹೇಳು? ಆ ಬಡ ಭಿಕಾರಿ ಅವ ರೀ ಅವ ಯಾರು ಹೇಳಿ ಅವನು? ಅವ ರೀ ಬಡ ಬಿಕ ಸೂರ್ಯ ರೀ, ಸೂರ್ಯ. ಓ ಆ ಕುಣ್ಣೇನು ಅಣ್ಣ, ನೀನೇನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಬೇಡ. ಇದರ ವಿಚಾರ ನನಗೆ ಬಿಡು. ಈ ಚಾರ್ಲಿಯನ್ನು ಕರೆದುಕೊಂಡು ಹೋಗಿ ವಸೂಲಿ ಮಾಡಿಕೊಂಡು ಬರ್ತೇನೆ. ಶ್ರೀಕಾಂತ್, ತಂಗಿಯ ಕೀರ್ತಿ ಓದು ಮುಗಿತಾ ಬಂತು. ಆದಷ್ಟು ಬೇಗ ಅವಳಿಗೊಂದು ಒಳ್ಳೆಯ ಗಂಡು ನೋಡಿ ಮದುವೆ ಮಾಡಬೇಕು. ಗೌಡ್ರ, ಅದಕ್ಕೆ ಯಾಕೆ ವಿಚಾರ ಮಾಡಕತ್ತೀರಿ ನೀವು? ಅಲ್ಲಿ ನೋಡ್ರಿ, ಇಲ್ಲಿ ರಗಡ್ ತಂಡ ಎಟ್ ನಡ್ಗಾಕತ್ತಾವ. ಇದ್ರಾಗ ಒಬ್ಬನ ಹುಡುಗನ ಯಾವನಾರು ಹಿಡ್ಕೊಂಬಂದು ಮದುವೆ ಮಾಡಿಬಿಟ್ರೆ ಮುಗಿದು ಹೋಗ್ಬಿಟ್ರಿ. ಯಾಕೆ ವಿಚಾರ ಮಾಡಕತ್ತೀರಿ ನೀವು? ಲೇ ಚಾರ್ಲಿ, ನನ್ನ ತಂಗಿಯನ್ನು ಬಡ ಭಿಕಾರಿ ಅಲ್ಲ, ಈ ಆಗರ್ಭ ಶ್ರೀಮಂತನ ಒಬ್ಬನೇ ತಂಗಿ. ನಮಗೆ ಸರಿ ಹೊಂದುವ ಸಂಬಂಧ ನೋಡಿ ಮದುವೆ ಮಾಡಬೇಕು ಮಗನೇ. ಹೌದಣ್ಣ, ನಾವು ಅನಿಲ್ ಅಂಬಾನಿ, ಟಾಟಾ, ಬಿರ್ಲಾ ಅಂತವ್ರ ಸಂಬಂಧವನ್ನೇ ಬೆಳೆಸಬೇಕು. ಅಂದಾಗ ನಮ್ಮ ಅಂತಸ್ತಿಗೆ ಕಿಮ್ಮತ್ತು ಗಮ್ಮತ್ತು. ಅನಿಲ ಅಂಬಾನಿ, ಟಾಟಾ, ಬಿರ್ಲಾ ಅಲ್ರಿ, ಮೊದಲ ಸಿಟಿಯಾಗ ಓದು ಹುಡುಗಿ ಅದ. ಅಲ್ಲೇ ಯಾವನಾರು ಸಟ್ ಮಾಡ್ಕೊಂಡು ಗಜಮಾ ಮಾಡ್ಕೊತ ಕುಂತಿದ್ಲ ಅಂದ್ರೆ ನಮ್ಮ ಗೌಡ್ರಿ ಏನು ಮಾಡ್ತಾರಂತೀನ್ರಿ ನಾನು. ಏನು ಗೊಳಗಾಗತ್ತಿಲ್ಲ ಚಾರ್ಲಿ? ಏನೂ ಇಲ್ರಿ ಸಾವ್ಕಾರ, ನಿಮ್ಮ ಬೀಗರಿಗೆ ಏನು ಅಡಿಗೆ ಮಾಡ್ಬೇಕನ್ನೋ ವಿಚಾರ ಮಾಡಕತ್ತೀನ್ರಿ. ಹಾ ಹೌದಾ, ಇರ್ಲಿ ಇರ್ಲಿ ಶ್ರೀಕಾಂತ್, ತಂಗಿಗೆ ಫೋನ್ ಮಾಡಿ ಯಾವಾಗ ಬರ್ತಾಳಂತ ವಿಚಾರಿಸು. ಆಯ್ತಣ್ಣ. ಚಾರ್ಲಿ, ನಡೆ, ಸೂರ್ಯನ ಮನೆಗೆ ಹೋಗಿ ಬಡ್ಡಿ ವಸೂಲಿ ಮಾಡಿಕೊಂಡು ಬರೋಣ. ಆಯ್ತು ಬರ್ರಿ ಗೌಡ್ರ, ಹೋಗೋಣ ಬರ್ರಿ ನಾವಿನ್ನು. ಲೇ ಸೂರ್ಯ, ಇವತ್ತೇನಾದರೂ ನೀನು ಅವರ ಕೈಯಲ್ಲಿ ಹಣ ಕೊಟ್ಟು ಕಳಿಸದಿದ್ದರೆ ಸೀತೆ ಅಂತಿರುವ ನಿನ್ನ ಹೆಂಡತಿ ಪಾರ್ವತಿಯನ್ನು ನನ್ನ ದಾಸಿಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಭೀಮನಗೌಡನೇ ಅಲ್ಲ. ನನ್ನ ಸಲಹೆಯನ್ನೇ ಕೇಳುತ್ತಿರೋ, ಈ ನಿನ್ನ ಕುಲದ ಬೇರನ್ನೇ ಕೆತ್ತಿದೆ. ಶಕುನಿ ಎಂಬ ಮೂರಕ್ಷರ ಪದವನ್ನು ತಿಳಿಯದ ಮೂಡ. ಶ ಎಂದರೆ ಶಕ್ತಿ ಪ್ರಧಾನರಾದ, ಕು ಎಂದರೆ ಈ ನಿನ್ನ ಕುರುಕುಲ ವಂಶವನ್ನು, ನೀ ಎಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವವನೇ ಈ ಶಕುನಿ. ನನ್ನನ್ನು ನಿನ್ನ ಹಿತೈಷಿ ಅಂತ ತಿಳಿದುಕೊಂಡಿರುವೇನು? ಎಂದು ನಾನು ಒಪ್ಪನ ಮನೆಗೆ ಕಾಲಿಟ್ಟೆನು, ಅಂದೇ ಅದು ಕಾಗೆ ಹೊರಟ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಎಂದು ನಿನ್ನ ಹೆಂಡತಿಯಾದ ಮಂಡೋದರಿಯು ಮಂಡೆಗೆದರೆ ಮುಂಡೆಯಾಗುವಳು. ಅಂದೇ ಈ
ಶಕುನಿಗೆ ಮನಃಶಾಂತಿ ವಿಶ್ರಾಂತಿ. ಅಧಿಕಾರವಿದೆ ಎಂದು ಕೊಬ್ಬಿನಿಂದ ಮೆರೆಯುತ್ತಿರಲೇನೆ ಮೂಡ. ಈ ನಿನ್ನ ಅಧಿಕಾರ ಇನ್ನೆಷ್ಟು ದಿನ? ಈ ನಿನ್ನ ಅಧಿಕಾರ ಈ ಶಕುನಿಯಿಂದ ನಿರ್ನಾಮ.